ಜಟಕ ಬಂಡಿ ಏನಾತವ ನಿನಗೆ? ಪ್ರಜ್ಞೆ ತಪ್ಪಿದ್ದೆ, ಮೂರ್ಛೆ ಹೋಗಿದ್ದೆ, ಜ್ಞಾಪಕ ಆಯ್ತಾ? ನೆನಪಿಲ್ಲ. ಯಾಕೆ ಮೂರ್ಛೆ ಹೋಗಿರ್ಬೋದು ನೀನು? ದೆವ್ವ ಬಂದಿತ್ತಲ್ಲ, ಅದು ಮೂರ್ಛೆನ ನಿನಗೆ ಬಂದಿದ್ದು. ಇವಾಗ ಏನು ಅನ್ಸುತ್ತೆ? ಪ್ರಜ್ಞೆ ತಪ್ಪಿ ಅಲ್ಲ, ನಿನಗೇನು ಅನ್ಸುತ್ತೆ? ನಿನ್ನ ಮನಸ್ಸಿಗೆ ಏನು ಅನಿಸ್ತದ? ಮೂರ್ಛೆ ಅನ್ಸುತ್ತಾ? ನಿನಗೇನು ಅನ್ಸುತ್ತೆ ಹೇಳು? ನನಗೆ ಗೊತ್ತಾಗಲ್ಲ ಅಲ್ಲ, ನೀ ಏನು ಅನ್ಸಿ? ಬೇರೆಯವರೆಲ್ಲ ಹೇಳಿರ್ತಾರಲ್ಲ, ನಿಮ್ಮ ಮಾವ ನಿಮ್ಮ ಅಮ್ಮ ಹೇಳಿರ್ತಾರೆ ಏನಾಗಿತ್ತು ಅಂತ. ಅದೇ ನಿನಗೇನು ಅನ್ಸುತ್ತೆ? ಮೂರ್ಛೆ ಅನ್ಸುತ್ತಾ? ಎಲ್ಲರಿಗೂ ಬೈತೀಯಾ? ಅಲ್ಲ ನಿನಗೆ ಮೂರ್ಛೆ ಬರುತ್ತೆ ಅಂತ. ಇಲ್ಲ, ಈಗ ನಾವು ನೋಡಿದ್ದು ಹೇಳ, ನಾವು ನೋಡಿದ್ದು ತುಂಬಾ ಸ್ಟಿಫ್ ಆಗಿದ್ರಿ ನೀವು. ಕೈ ಕಾಲೆಲ್ಲ ಹೀಗೆ ಎಳ್ಕೊಂಡ್ಬಿಟ್ಟಿದ್ರಿ ಅಲ್ವಾ ಡಾಕ್ಟರ್? ಡಿಡ್ ಯು ನೋಟಿಸ್ ಡಾಕ್ಟರ್? ಕೈ ಕಾಲೆಲ್ಲ ಎಳ್ಕೊಂಡ್ಬಿಟ್ಟು ಸ್ಟಿಫ್ ಆಗ್ಬಿಟ್ಟಿದ್ರಿ. ನಿಮ್ಗೆ ನಡೆಯೋಕ್ಕೂ ಆಗ್ಲಿಲ್ಲ. 2 ಸತಿ ಕೆಳಗಡೆ ಬಿದ್ರಿ, ಆಮೇಲೆ ಎತ್ಕೊಂಡ್ಬಂದು ನಿಮ್ಮನ್ನು ಕೂರಿಸಿದ್ರು. ಈಗ ಎಚ್ಚರಾಗಿ ಕೂತಿದ್ದೀರಿ. ನಮ್ಮ ಹತ್ರ ಎಲ್ಲರಂತೆ ಮಾತಾಡ್ತಾ ಇದ್ರಿ. ಇದೇ ನಡೆದಿತ್ತು. ಇದೇನಾದ್ರೂ ಗೊತ್ತಾಗಿಲ್ಲ? ನಿಮ್ಮ ಕ್ಲಾಸ್ಮೇಟ್ಸು, ನಿನ್ನ ಆತ್ಮೀಯ ಸ್ನೇಹಿತೆಯರು ಅಥವಾ ಸ್ನೇಹಿತರಿಗೆ ಯಾರಿಗಾದ್ರೂ ಮೂರ್ಛೆ ರೋಗ ಇತ್ತಾ? ಮೂರ್ಛೆ ರೋಗಗಳು ನೋಡಿದ್ಯಾ ನೀನು? ಒಂದ್ಸಲ ನೋಡಿದ್ದೆ. ಒಂದ್ಸಲ ನೋಡಿದ್ದೆ. ಯಾರವರು? ಅಂದ್ರೆ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇನ್ಸಿಡೆಂಟ್ ನಡೆದಿತ್ತು. ನೋಡಿದ್ದೆ ಒಂದ್ಸರಿ, ಹೌದಲ್ವಾ? ನೋಡಿದ್ದೆ ಅಲ್ವಾ? ಏನ್ ನೋಡ್ದೆಮ್ಮ? ಅಂದ್ರೆ ಯಾರೋ ಬಿದ್ದಿದ್ರು, ಅವ್ರ ಕೈಲಿ ಕೀ ಕೊಟ್ರು ಅಷ್ಟೇ. ಕೈ ಕಾಲೆಲ್ಲ ಈ ರೀತಿ ಸ್ಟಿಫ್ ಆಗಿ ಆಡೋದು ನೋಡಿದ್ದೆ ನೀನು? ಅಂತೂ ಮೂರ್ಛೆ ಅಂತ ನಿನಗೆ ಗೊತ್ತಾಯ್ತು. ಆ ವ್ಯಕ್ತಿ ದಾರಿಯಲ್ಲಿ ಬಿದ್ದ ಮನುಷ್ಯರಿಗೆ ಮೂರ್ಛೆ ಅಂತ ನಿನಗೆ ಗೊತ್ತಾಯ್ತು, ಹೌದೇ ಅಲ್ವಾ? ಈ ದೆವ್ವ ಬರುತ್ತೆ ಅಂತದಲ್ಲ, ನಿನಗೆ ಜ್ಞಾಪಕ ನೆನಪಿದೆಯಾ ಅದು ದೆವ್ವ ಬರೋದು? ಅವರಿಗೆಲ್ಲ ಬೈತಿ ಅಂತ ಯಾಮ್ರ ರಾರ ಕಡ ವಿಡಿಯೋದಲ್ಲಿ ನೋಡಿದ್ದೀನಿ ಮೇಡಮ್. ನಾನು ವಿಡಿಯೋದಲ್ಲಿ ನೋಡಿದ್ಯಾ? ನಿದ್ದೆ ಬರುತ್ತಾ? ನಿದ್ದೆ ಮಾಡ್ತೀನಿ. ಹೊಟ್ಟೆ ಹಸುವಾಗ್ತದ? ಅಷ್ಟೊಂದು ಹೊಟ್ಟೆ ಹಸುವಾಗಲ್ಲ ಸರ್. ಊಟ ಮಾಡ್ಬೇಕು ಅಂತ ಅನ್ಸೋದು. ಮಾಡ್ತೀಯ ಅಷ್ಟೇ. ಎಲ್ಲದರಲ್ಲೂ ಆಸಕ್ತಿ ಬರುತ್ತಾ? ತಲೆ ಬಾಚ್ಕೋಬೇಕು, ಸ್ನಾನ ಮಾಡಬೇಕು, ಒಳ್ಳೆ ಬಟ್ಟೆ ಹಾಕಬೇಕು, ಮತ್ತೊಂದು ಜೊತೆ ಮಾತಾಡಬೇಕು, ಅದರಲ್ಲಿ ಆಸಕ್ತಿ ಬರುತ್ತಲ್ಲ? ಕಾಟಾಚಾರಕ್ಕೆ ಮಾಡ್ತೀವಿ? ಇಲ್ಲ ಸರ್, ಆಸಕ್ತಿ ಮಾಡ್ಕೊಂಡ್ರೆ ಸಂತೋಷ ಸಿಗುತ್ತಾ ಅಥವಾ ಕಾಟಾಚಾರಕ್ಕೆ ಮಾಡ್ತೀವಿ? ಇಲ್ಲ ಸರ್, ಸಂತೋಷ ಸಿಗುತ್ತೆ. ಎದೆ ಒಳಗೆ ಏನಾದ್ರು ಡಗ 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 ಅಂತ ಬಡ್ಕೊಳುತ್ತಾ? ಇಲ್ಲ ಸರ್. ಎದೆಲ್ಲಿ ಬರುತ್ತೆ ಸರ್. ಚೆಸ್ಟ್ ಪೇನ್ ಬರುತ್ತೆ? ತುಂಬಾ ಬರುತ್ತೆ ಸರ್. ಪದೇ ಪದೇ ಬರುತ್ತೆ. ಬಹಳ ಆಳವಾಗಿ ಯೋಚನೆ ಮಾಡಿದಾಗ, ಮನಸ್ಸಿಗೆ ದುಃಖ ಆದಾಗ ಏನಾದರೂ ಚೆಸ್ಟ್ ಪೇನ್ ಬರ್ತದೇನು? ಇಲ್ಲ ಸರ್. ನೋಡಿ, ನೆನಪು ಮಾಡ್ಕೊಂಡು ಹೇಳು. ಹೆಡ್ಡೇಕ್ ಬರುತ್ತೆ. ಹೆಡ್ಡೇಕ್ ಬರುತ್ತೆ. ಎದೆ ನೋವು? ಇಲ್ಲ ಸರ್, ಏನು ಬರಲ್ಲ. ನಿನಗಿದು ಮೂರ್ಛೆ ಬರೋದು, ದೆವ್ವ ಬರೋದೆಲ್ಲ ವಾಸಿ ಬರ್ತಾ ಇದೆಯಲ್ಲ ನಿನಗೆ, ಅದು ವಾಸಿ ಆಗಿದ್ರೆ ನೀನು ಪರ್ಮನೆಂಟ್ ಹಿಂಗೆ ಆಗ್ಬಿಟ್ರೆ ಸಾಯ ತನಕ ಏನು ಮಾಡ್ತೀಯ ನೀನು? ಏನು ಮಾಡ್ತೀಯವ? ಸರ್, ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ ಸರ್. ಅಲ್ಲ, ನಿನ್ನ ಮನಸ್ಸಿಗೆ ಏನು ಅನ್ಸುತ್ತೆ ಅದು ಹೇಳು. ಮಾಮ ಸರಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಲೋಕೇಶ್ವರಿ ಬಹಳ ಸುಂದರವಾಗಿತ್ತು. ಹಾಡು ಹೇಳ್ತೀರಾ? ಸಂಗೀತ ಇಷ್ಟ ನಿಮ್ಗೆ? ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಈಗ ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಸಂಗೀತ ಅಂದ್ರೆ ತುಂಬಾ ಇಷ್ಟನಾ? ತುಂಬಾ ಇಷ್ಟ. ಯಾವ ಹಾಡು ಇಷ್ಟ? ಹಾಡಿ ನೋಡೋಣ. ಅಂದ್ರೆ ಕರ್ನಾಟಕ ಸಂಗೀತ ಕಲಿತಿದ್ದೀನಿ. ಇಲ್ಲಮ್ಮ, ಸ್ವಲ್ಪ ಯಾವ್ದಾದ್ರು ಒಂದು ದೇವ್ರ ಕೀರ್ತನೆ ಒಂದು ಹಾಡ್ತೀರಿ ಅಲ್ವಾ? ಯಾವ್ದೋ ದಾಸರ ಪದಾನೋ ಯಾವ್ದು ಹಾಡು? ಈ 8 ತಿಂಗಳಿಂದ ಇವಳ ಜೊತೆಗೆ ಯಾಕೆ ತೆಗಿತಾ ಇದ್ದೀರಿ ಸ್ವಾಮಿ? ಒಂದು ನಿಮಿಷ ಹೇಳ್ತೇನೆ ನಾನು. ಒಂದು ತೆಗೆದ್ರೆ ಅವ್ಳು ಪ್ರಜ್ಞೆ ತಪ್ಪಿದ್ದು. ಸರಿ, ಇನ್ನೊಂದು ಅದೊಂದು 2 ತೆಗ್ದಿದ್ದಮ್ಮ. ಅವಳು ಮಾತಾಡ್ತಾಳೆ ಈಗ, ಏನು ಅನ್ನೋದು ನನಗೆ. ನನಗೆ ಡಾಕ್ಟರ್ ಬಗ್ಗೆ ನಂಬಿಕೆ ಇದೆ, ಅದಕ್ಕೆ ಕರ್ಕೊಂಡು ಇಲ್ಲಿ ಕೆಲವೊಂದು ಯಾಕಂದ್ರೆ ನನಗೆ ಏನು ಇದಿಲ್ಲಲ್ಲಮ್ಮ. ಏನು ಏನು ಯಾರಮ್ಮ? 7 ಪುಟ
ఎవరు ముళ్ళు ఎవరు ఎవరు ముళ్ళు నాకేం గుర్తు ఏ వాళ్ళు టీవీలో వచ్చిండు చూడమ్మా వస్తే నేనేంతో వాళ్ళ పేరు అడిగి ನಾನ್ ಯಾರುಮ್ಮ ಲೋಕೇಶ್ವರಿ ಇಷ್ಟೊಂದು ಮಾತಾಡ್ತಾ ಇದ್ವಲ್ಲ ನಾವೀಗ నాకేం గుర్తు ನೀವು ఎవరు ಗೊತ್ತಾ ನಾನ್ ಯಾರು ಅಂತ ಗೊತ್ತಾಗ್ತಾ ಇಲ್ವಾ ఉంగరాలు వేస్తారు అట్లా మాట్లాడు ఉంగరాలు వేస్తుంది అట్లా వేస్తున్నా మళ్ళీ ఎవరు చెప్పు మాట్లాడు నువ్వు ఎవరు నువ్వు ఎవరు నువ్వు ఎవరు నువ్వు ఎవరు వాళ్ళు చెప్పాలంటే వేస్తాను ఉంగరాలు వేస్తాను ఆంటీ గారు మాట్లాడు ಲೋಕೇಶ್ವರಿ ಆಡ ಆಂಟಿ ಲೋಕೇಶ್ವರಿನೇನಾ ನಾವು ಶ್ರುತಿ ಅಂತಂದು ಕರಿತೇವೆ ಶ್ರುತಿನೇನಾ ಮನೆಯಲ್ಲಿ ಶ್ರುತಿ ಅಂತಂದು ಶ್ರುತಿ ಲೋಕೇಶ್ವರಿ ಅಂತಂದ್ರೆ ಸ್ಕೂಲಲ್ಲೆಲ್ಲ ಲೋಕೇಶ್ವರಿ ಅಮ್ಮ ಇರೋದು ಗುಳಿಗೆ ಇಸ್ತಾ వాళ్ళు ತೊಗೊಂಡು ಅಡುಗೆ ಗುಳಿಗೆ ನನ್ನ ಹತ್ರ ಇದೆ ಅಡುಗೆ ನನ್ನ ಹತ್ರ ಇದೆ ನಿನ್ ಹೆಸರೇನು ಹೇಳು ನಾನು ಕೊಡ್ತೀನಿ ನಾನು ನಿನ್ ಹೆಸರು గుల్గిలి పేరు చెప్పు తర్వాత గుల్గిలి ఫస్ట్ అంతే పేరు చెప్పు పేరేంటి నీ పేరేంటి పేరు చెప్పు ఆ? జోర్ చెప్పు ದೇವ್ చెప్పు జోర్ చెప్పు ఆంటీ కింద నాతో చెప్పు ఏంటి గుళిగలు వాళ్ళ ఉండదు చెప్పమ్మా మరి చెప్పు అని ఫస్ట్ గుల్గిలి తడి వాళ్ళు ఇచ్చేంటి గుళిగలు ఒక నిమిషం తడి తీసేదాం కలుతుంది గుళిగలు ఎందుకు ఉండవమ్మ గుళిగలు గుళిగలు కావద్దా కావలొద్దు గుళిగలు టీవీకి ఇస్తావా ఇవి కాదు ఆడు మీకు ఏమి తెత్తకలా ఏమో తెత్తకపో ఏమి తెత్తవు నాకేం వద్దమ్మా ఏం తెత్తవు నేను చెప్పేది అక్కడ మాట్లాడమ్మా అక్కడ మాట్లాడు ఆంటీ ఇక్కడ చూడ ఈ గుల్గిను ఇస్తా ఫస్ట్ ఈ గుల్గిను ఇస్తారా మాట్లాడు ఇస్తారు, మాట్లాడు. నీకేమవుతోంది ఇప్పుడు ఏమవుతోంది కాదు ఏమవుతోంది నీకు గుల్గిలు ఇస్తావా ఇస్తాము నీకేమవుతోంది ఇప్పుడు ఎందుకు కావాలా గుళిగలు ఏమిటి కావాలా నీకు చెప్పు ఏమిటి కావాలా మాత్రలు చెప్పు చెప్పాలి వాళ్ళకి ఏం వేసేలేదు చెప్పాలి ఎందుకు కావాలి అసలు ఎందుకు కావాలి చెప్పు వాళ్ళకి ఇస్తా వాళ్ళే వేస్తారు తడి నీ చేత తీసుకుంటారు వాళ్ళు కాదమ్మా నీ చేత తీసుకుంటారు కాదమ్మా వద్దులేను మాట్లాడు మళ్ళీ